ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬುಧವಾರ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ತಿಂದಿಲ್ಲ, ಇನ್ನು ರಾಗಿ ಮಾಲ್ಟ್ ಕುಡ್ದಿದ್ದೀನಿ ಅಷ್ಟೇ. ಟೈಮ್ ಬಂದು 10:30 ಆಗಿದೆ ಅಂದ್ಕೊಂಡಿದ್ದೀನಿ. 10:40 ಆಗ್ತಾಯಿದೆ. ಇವಾಗ ಹೊಟ್ಟೆ ಹಸಿತಾ ಇಲ್ಲ, ತಿಂಡಿ ತಿನ್ನಬೇಕು ಅಂತ. ಚಪಾತಿ ಮಾಡಿದ್ದೀನಿ. ಹಾಗೆ ನಿನ್ನೆ ಮೂಲಂಗಿ ಬೇಳೆ ಸಾರು ಮಾಡಿದ್ನ, ಅದೇ ಇದೆ. ಅದಕ್ಕೆ ಇವಾಗ ಮಧ್ಯಾಹ್ನಕ್ಕೂ ಅದನ್ನೇ ಅಡ್ಜಸ್ಟ್ ಮಾಡ್ತೀನಿ. ರಾತ್ರಿಗೆ ಏನಾದರೂ ಮಾಡೋಣ ಅಂತೇಳಿ ಅಷ್ಟೇ, ಏನಿಲ್ಲ. ಓಕೆ, ಹಾಗೆ ಇವನಿಗೆ ಹೇಳಿದ್ದೆ ಏನಂದರೆ ತೋರಿಸ್ತೀನಿ. ಅದೇನು ಶೋಕೇಸ್ ಕಾಣಿಸ್ತಿದೆ ನೋಡಿ ನಿಮಗೆ, ಅಲ್ಲೆಲ್ಲ ಫುಲ್ಲು ಅದಿತ್ತು. ಏನಿದು ಈ ಡಬ್ಬ ಇತ್ತು, ಅದಕ್ಕೆ ಆ ಡಬ್ಬಕ್ಕೆ ಅಲ್ಲಿರೋ ವಸ್ತುಗಳನ್ನ ತೆಗೆದು ಆ ಡಬ್ಬಕ್ಕೆ ಹಾಕ್ಬಿಟ್ಟು, ಏಕೆಂದರೆ ಈ ಡಬ್ಬ ನೀಟಾಗಿ ಇಡೋಕ್ಕಾಗ್ತಾ ಇರಲಿಲ್ಲ ಅಲ್ಲಿ. ಅದಕ್ಕೆ ಅದಾದರೆ ನೀಟಾಗಿ ಇಡ್ಬೋದು ಅಂಥೇಳಿ ಅದಕ್ಕೆ ಹಾಕ್ಸ್ಬಿಟ್ಟು ಇವಾಗ ಈ ಡಬ್ಬ ಎಲ್ಲ ಬಿಸಾಕ್ತಾ ಇದ್ದೀನಿ. ಮತ್ತು ಇನ್ನೂ ಒಂದಷ್ಟು ಇದೆ, ಅದೆಲ್ಲ ಫ್ಲಿಪ್ಕಾರ್ಟ್ದು ಬಾಕ್ಸ್ಗಳೆಲ್ಲ ಇತ್ತಲ್ಲ, ಬಿಸಾಕ್ತಾನೆ ಅದು. ಇಲ್ಲ, ಏನಕ್ಕೆ ಅದೆಲ್ಲ? ಇನ್ನೂ ಡೇಟ್ ಐತೆ ಅದಕ್ಕೆ. ಅದಕ್ಕೆ ಇದೆಲ್ಲ ಬೀಸಾಕೋಣ ಅಂಥೇಳಿ. ಇದು ಅಷ್ಟೇ, ಇದೆಲ್ಲ ಹೊರಗಡೆ ಬೀಸಾಕ್ಬಿಟ್ಟಿದ್ವಿ. ಇದು ಅವಾಗ ಬರ್ತಿತ್ತು ನೋಡಿ, ಗುಡ್ ನೈಟ್ದು ಈ ಥರ ಇತ್ತು. ಇವಾಗೆಲ್ಲ ಬೇರೆ ಥರ ಇದೆ. ಅವಾಗ ಈ ಥರ ಬರ್ತಾಯಿತ್ತು. ಡಬ್ಬದಲ್ಲಿದ್ದು ಇದು ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ನೋಡಿಬಿಟ್ಟು 2 ಇತ್ತು ಇಲ್ಲಿ ನೋಡಿ. ವರ್ಕ್ ಆಗುತ್ತೆ ಏನೋ ಗೊತ್ತಿಲ್ಲ. ವರ್ಕ್ ಆದರೆ ಯೂಸ್ ಮಾಡೋಣ, ವರ್ಕ್ ಆಗಿಲ್ಲ ಬಿಸಾಕೋಣ ಅಂತೇಳಿ ಎತ್ಕೊಬಂದಿದ್ದೀನಿ ಅಷ್ಟೆ. ಓಕೆ, ಇವಳು ನೋಡಿ ತಿನ್ಬಿಟ್ಟು ಹೋಗಿ ಅಲ್ಲಿ ಕೂತೋಳು. ಏನೋ ನೋಡ್ತಾ ಇದೆ, ಏನಾದರೂ ಅಲ್ಲಿ ಗಿಲ್ಲಿ ಇರ್ಬೋದು ಅಲ್ಲಿ ಕಿಟಕಿಯಲ್ಲಿ, ಅದಕ್ಕೆ ಅಬ್ಸರ್ವ್ ಮಾಡ್ತಾ ಇದೆ ಅಲ್ಲಿ. ಓಕೆ, ಕಿಚನ್ ವ್ಯವಸ್ಥೆ ಈ ಥರ ಉಂಟು. ಇವಾಗ ಚಪಾತಿ ಮಾಡಿರೋದಷ್ಟೇ, ಅದೆಲ್ಲ ಹಂಗಂಗೆ ಇದೆ, ಕ್ಲೀನ್ ಮಾಡಬೇಕು ಇವಾಗ ಕೋಸಂಬರಿ ಮಾಡಿಬಿಡೋಣ ಅಂಥೇಳಿ. ಇದು ಮಾಡಿಬಿಟ್ರೆ ಇದ್ರ ಕೆಲಸ ಮುಗ್ದೋದ್ರೆ ಮತ್ತು ಆಮೇಲೆ ಇದೆಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಷ್ಟೇ. ಸೌತೆಕಾಯಿ ಇತ್ತು, ನಿನ್ನೆ ಒಂದಷ್ಟು ಸಾಲ್ಟು ಪೆಪ್ಪರೆಲ್ಲ ಹಾಕ್ಕೊಂಡು ತಿಂದಿದ್ವಿ. ಇನ್ನೊಂದಿಷ್ಟಿದೆ, ಅದಕ್ಕೆ ಮೋಹನ್ ಮಾಮನಿಗೆ ಇಷ್ಟ ಕೋಸಂಬರಿ ಅಂದರೆ, ಅದಕ್ಕೆ ಅವ್ರಿಗೆ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಇವಾಗ ಇದನ್ನು ತುರಿದ್ಬಿಟ್ಟು ಹಾಕ್ಬಿಡ್ತೆ. ಸರಿ, ಇದು ತುರಿಯೋಂಗಿಲ್ಲ, ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ರೆ ಆಮೇಲೆಲ್ಲ ನೀಟ್ ಮಾಡೋದು ಸರಿ ಹೋಗುತ್ತೆ ಅಂತೇಳಿ ಅಷ್ಟೇ. ಓಕೆ, ಆಮೇಲೆ ಪಾತ್ರೆಗಳಿದೆ, ಸ್ವಲ್ಪನೇ ಪಾತ್ರೆಗಳಿರೋದು. ಇನ್ನು ಸಾಂಬಾರಿದೆ, ಅದು ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ಇನ್ನು ನಾನು ಚಪಾತಿ ತಿಂದಿಲ್ಲ, ಇನ್ನೊಂದು 4-5 ಚಪಾತಿ ಇರ್ಬೋದು. ನಾನು ನೋಡ್ತೀನಿ, ಹೊಟ್ಟೆ ಹಸಿದ್ರೆ ಒಂದು ಚಪಾತಿ ತಿಂತೀನಿ ಅಷ್ಟೇ. ಓಕೆ, ಹಾಗೆ ಇನ್ನೊಂದು ಉಳ್ಳಿ ಮೊಳಕೆ ಕಾಳು ಕಟ್ಟೋಣ, ಮೊಳಕೆ ಕಾಳನ್ನ ಅಂದ್ಬಿಟ್ಟು ಸೋಸಿಟ್ಟೆ. ಆಮೇಲೆ ಬೇಡ, ನಾಳೆ ಅಥವಾ ನಾಳಿದ್ದು ನೆನೆಸೋಣ ಅಂತೇಳ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀನಿ. ನಾನಿಲ್ಲಿ ಗುಡ್ ನೈಟ್ದು ಏನು ತೋರಿಸ್ದೆ ಅದನ್ನು ಮೋಹನ್ ಮಾಮಂಗೆ ತೋರಿಸ್ದೆ. ಮೋಹನ್ ಮಾಮ ಹೇಳ್ತಾಯಿದ್ರು ಬೀಸಾಕು ಅದು ವರ್ಕ್ ಆಗಲ್ಲ ಅಂಥೇಳಿ. ಯಾಕೆಂದರೆ ನಾವು ಯೂಸ್ ಮಾಡೋದು ಲಿಕ್ವಿಡ್ ಬಂದು ಹಾಲ್ ಔಟು ಲಿಕ್ವಿಡು, ಮತ್ತು ಅದರದ್ದೇ ಏನದು ಮಿಷಿನ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತೀವಿ. ಮೋಹನ್ ಮಾಮ ಹಾಲ್ ಔಟದು ಮತ್ತು ಗುಡ್ ನೈಟದು ಸೆಟ್ ಆಗಲ್ಲ ಬಿಸಾಕು ಅಂತ ಹೇಳ್ತಾಯಿದ್ರು. ನಮ್ಮ ಮನೇಲಿ ಒಂದಿದೆ ಹಳೇದು, ಇನ್ನೊಂದು ಥರ ಮೆಥಡ್ ಇತ್ತು, ಅದು ಗುಡ್ ನೈಟ್ದೆ. ಅದಕ್ಕೆ ಹಾಲ್ ಔಟ್ ಲಿಕ್ವಿಡದೇನೋ ಇದು ಬರುತ್ತೆ, ಅದನ್ನು ಹಾಕಿದ್ರೆ ಅದು ವರ್ಕ್ ಆಗ್ತಿತ್ತು. ಅದಕ್ಕೆ ನಾನು ಇದು ವರ್ಕ್ ಆಗ್ಬೋದು, ಇರಿ ನೋಡೋಣ, ವರ್ಕ್ ಆಗಿಲ್ಲ ಅಂದರೆ ಬೀಸಾಕೋಣ, ವರ್ಕ್ ಆದರೆ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಟೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ವರ್ಕ್ ಆಗುತ್ತೆ, ಅಂದರೆ ಲೈಟೆಲ್ಲ ಆನ್ ಆಗುತ್ತೆ. ಲೈಟ್ ಆನ್ ಆದರೆ ವರ್ಕ್ ಆಗ್ತಿದೆ ಅಂತಲ್ಲ, ಮೇಲೆ ಸ್ವಲ್ಪ ಬಿಸಿ ಆಗಬೇಕು, ಸ್ವಲ್ಪ ಅದು ಬಿಸಿ ಆಗ್ತಿದೆ ಅಂದರೆ ಅಷ್ಟೇ ಅದು ವರ್ಕ್ ಆಗ್ತಿದೆ ಅಂಥೇಳಿ. ನಾನು ಫಸ್ಟ್ ಅಂದ್ಕೊಂಡೆ ಓಕೆ ಪರವಾಗಿಲ್ಲ, ಅದು ಲೈಟೆಲ್ಲ ಆನ್ ಆಗಿದೆ ಅಂದರೆ ಅದು ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ. ಆಮೇಲೆ ಮತ್ತೆ ಇನ್ನೊಂದಿತ್ತಲ್ಲ, ಅದನ್ನು ಕೂಡ ಚೆಕ್ ಮಾಡೋಣ ಅದು ವರ್ಕ್ ಆಗುತ್ತಾ ಅಂಥೇಳಿ ನೋಡಿದ್ರೆ ಅದು ಲೈಟೇ ಆನ್ ಆಗ್ತಿರ್ಲಿಲ್ಲ. ಅಲ್ಲೊಂದು ಲೈಟ್ ಬರುತ್ತೆ, ಅದು ಆನೇ ಆಗ್ತಿರ್ಲಿಲ್ಲ. ಇದು ಹಾಳಾಗ್ಬಿಟ್ಟಿದೆ ಅಂದ್ಬಿಟ್ಟು ಅದನ್ನು ಬಿಸಾಕ್ತೆ. ಮತ್ತು ಸರಿ ಇನ್ನೊಂದು ಲೈಟ್ ಆನ್ ಆಗ್ತಿತ್ತಲ್ಲ, ಅದನ್ನು ಯೂಸ್ ಮಾಡೋಣ ಅಂಥೇಳಿ ಅದನ್ನು ಸ್ವಲ್ಪ ಹೊತ್ತು ಆನಲ್ಲಿಟ್ಟರೆ ಗೊತ್ತಾಗುತ್ತೆ ಅದು ಬಿಸಿ ಆಗ್ತಿದೆ ಅಂದರೆ ಓಕೆ ವರ್ಕ್ ಆಗ್ತಾಯಿದೆ ಅಂಥೇಳಿ.
ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೋಡಿದರೆ ಅದು ಬಿಸಿ ಆಗ್ತಾ ಇರಲಿಲ್ಲ. ಸುಮಾರು ಒಂದು 10 ನಿಮಿಷ 1/4 ಗಂಟೆ ಬಿಟ್ಟರೆ ಅದು ಲೈಟಾಗಿ ಬಿಸಿ ಆಗುತ್ತೆ ಮೇಲೆ. ಅಲ್ಲಿ ಮುಟ್ಟಿದರೆ ಗೊತ್ತಾಗುತ್ತೆ ನಮಗೆ ವರ್ಕ್ ಆಗ್ತಿದೆ ಅಂತೇಳಿ. ಆಮೇಲೆ ನಾನು ಸ್ವಲ್ಪ ಕೆಲಸಗಳೆಲ್ಲ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ನೋಡಿದರೆ ಅದು ವರ್ಕ್ ಆಗ್ತಾಯಿಲ್ಲ. ಬರೀ ಲೈಟ್ ಆನ್ ಆಗೋದಷ್ಟೇ ಅದು, ಆದರೆ ವರ್ಕ್ ಆಗ್ತಾಯಿಲ್ಲ. ಅದನ್ನು ಆಮೇಲೆ ಮೋಹನ್ ಮಾಮಂಗೆ ಹೇಳ್ದೆ, ಅದಕ್ಕೆ ಬೈತಾಯಿದ್ರು ಅವರು. ಅದು ಸುಮಾರು ವರ್ಷನೇ ಆಗಿದೆ ಅದನ್ನು ತೆಗೆದು ಸುಮ್ಮನೆ ಬಿಸಾಕಿರೋದು. ಅಂದರೆ ಫಸ್ಟು ನಾವು ಆಲ್ ಔಟು ಲಿಕ್ವಿಡೇ ಯೂಸ್ ಮಾಡ್ತಾಯಿದ್ವಿ. ಆವಾಗ ಆ ಮೆಷಿನ್ ಏನಿದೆ ಅದನ್ನು ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಆಲ್ ಔಟ್ ಅಲ್ಲ, ಗುಡ್ ನೈಟ್ ಲಿಕ್ವಿಡ್ ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಅದರಿಂದ ಸೊಳ್ಳೆ ಹೋಗಲ್ಲ, ಅಂದರೆ ಸ್ವಲ್ಪ ದಿನ ಚೆನ್ನಾಗೇ ಇತ್ತು. ಅದಾದಮೇಲೆ ಮತ್ತೆ ಅದನ್ನೇ ಯೂಸ್ ಮಾಡ್ತಾಯಿದ್ವಲ್ಲ, ಆವಾಗ ಅದರಲ್ಲಿ ಸೊಳ್ಳೆಗಳೇ ಹೋಗ್ತಿರ್ಲಿಲ್ಲ. ಆಮೇಲೆ ನಾವು ಗುಡ್ ನೈಟಿಂದ ಆಲ್ ಔಟಿಗೆ ಜಂಪ್ ಆಗಿಬಿಟ್ವಿ. ಅದರಿಂದ ಅದು ಆವಾಗ ಬಿಸಾಕಿರೋದಲ್ವ, ಸುಮಾರು 10 ವರ್ಷದ ಮೇಲೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸುಮ್ಮನೆ ಇರಲಿ ಅಂತೇಳಿ ಒಂದು ಕಡೆ ಹಾಕ್ತೀವಲ್ವ, ಆ ಥರ. ಆಮೇಲೆ ನೋಡಿದ್ರೆ ಅದು ಬಿಸಿನೂ ಆಗಲಿಲ್ಲ, ಏನಿಲ್ಲ, ವರ್ಕ್ ಆಗಲಿಲ್ಲ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ನಾನು ಇನ್ನೇನು ಮಾಡೋದು, ಬೀಸಾಕ್ಬಿಟ್ಟೆ, ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತೆ. ನಾಲ್ಕು ಜನನೂ ಇಲ್ಲೇ ಮಲಗ್ಬಿಟ್ಟವ್ರೆ. ಅವಳು ನೋಡೋ ಕಣ್ಣು ಹೆಂಗೆ ಬಿಟ್ಕೊಂಡು ಸುಮ್ಮನಿರು, ಹೋಗುತ್ತೆ ಅವೆಲ್ಲ ಆ ಕಡೆ ಕರ್ಗಿ ಅನ್ನ ತಿನ್ನಕ್ಕೆ ಹೋಯ್ತಾರೆ. ಬಾ ಆಮೇಲೆ ಒಂದೊಂದು ಕಿರ್ಚುತ್ತೆ, ಸುಮ್ಮನೀರ ನೋಡಿ, ಗುಡು ನೋಡ್ಬಿಡ್ತಾನೆ. ಹುಷಾರು. ಬಾಯ್ ಅಂದೆ. ಬಾಯ್. ಉಗಿಸ್ಕೋಬೇಕಾ? ನಿಮ್ಮ ಅಪ್ಪನ ಕೈಲಿ ಉಗಿಸ್ಕೋಬೇಕಾ? ನನಗ್ ಬೇಡ, ನಾನು ಹೇಳ್ತೀನಿ, ತಂದ್ರು ನಾನು ಹೇಳ್ತೀನಿ. ಬೇಡ, ನನ್ಗಂತೂ ಇಷ್ಟ, ನಂಗೆ ಬೇಡ. ಗುಮ ನಿದ್ದೆ ಮಾಡ್ತಾರೆ. ಅವಳು ಅಲ್ಲೋಗಿ ಮಲ್ಕೊಬಿಟ್ಲು. ಎಲ್ಲಿ ಕಾಣಿಸ್ತಾ, ಅಲ್ಲಿ ಸ್ವಲ್ಪ ತಣ್ಣಗಾಗುತ್ತೆ. ಓಕೆ, ಹಾಗೆ ಇದು ಬೆಳಿಗ್ಗೆ ಕೌಶಿ ತೆಗ್ದಾಕಿದ್ನಲ್ಲ ಸೋಕೇಸಿಂದ, ಅದಕ್ಕೆ ಶೂಗಳೆಲ್ಲ ತುಂಬಿಸಿಟ್ಟಿದ್ದೀನಿ. ಅದು ತುಂಬಿಸಿಟ್ಬಿಟ್ರೆ ಏನಾಗುತ್ತೆ ಅಂದರೆ ನೋಡಿ, ಹೀಗೆ ಆಗ್ಬಿಡುತ್ತೆ. ಅಯ್ಯೋ, ಹೀಗೆ ಬಿಟ್ಟೋಗ್ತಿತ್ತಾ ನೋಡಿ, ಶೂಗಳಿದೆ. ಅದಕ್ಕೆ ಏನು ಮಾಡಿದೆ, ಇದನ್ನು ತೆಗೆದು ಈ ಥರ ಮಧ್ಯದಲ್ಲಿ ಇಟ್ಬಿಟ್ಟೆ. ಇವಾಗ ಏನಾಗಲ್ಲ, ಶೂಗಳು ಧೂಳು ತುಂಬಲ್ಲ, ಏನಿಲ್ಲ. ಕ್ಲೀನ್ ಮಾಡಿ ಇಡಬೇಕಿತ್ತು, ನಾನು ಹಾಗೆ ಇಟ್ಬಿಟ್ಟೆ. ಕ್ಲೀನ್ ಮಾಡಿಟ್ಟಿದ್ರೆ ಬೆಸ್ಟ್ ಆಗ್ತಿತ್ತು. ಎಲ್ಲಿ ಹೋದ್ನೆ ಅವನು? ಅಲ್ಲಿ ಹೋಗ್ತಿದ್ದಾನೆ ಮರದ ಹತ್ರ. ಹಾಗೆ ಝೂಮ್ ಮಾಡ್ತೀನಿ ರೀ, ಫುಲ್ಲು ಝೂಮ್ ಕಾಣಿಸುತ್ತೆ ಅಲ್ಲಿ. ಅಲ್ಲಿ ಹೋಗ್ತಿದ್ದಾನೆ ನೋಡಿ. ಏನಕ್ಕಾಗ ಮಕ್ಕಳನ್ನ ಕರಿತಿರೋದವಳು, ಬಾ ಅಂತ. ಹಾಂ ಗುಮ, ಏನ ಕರಿ, ನಿನ್ನ ಮಕ್ಕಳನ್ನ ಕರ್ಕೋಗು. ಅವಳು ಕೆಚ್ಕತ್ತವಳು ಅಂತ. ಸಾಕು ಬನ್ನಿ, ಅವಾಗಿಂದ ಮಲಗಿದ್ದೀರಲ್ಲ ಅಂತ. ಈಗ ಅಲ್ಲಿ ಮಲ್ಕತ್ತಲ್ಲ, ಇಲ್ಲಿ ಮಲಗಿದ್ಲು, ಈಗ ಅಲ್ಲೋಗಿ ಮಲಗೋದು. ಅಯ್ಯಯ್ಯ, ಒಬ್ಬೊಬ್ರಂಗೆ ಹೋಗ್ತಿದ್ದಾರೆ. ನೋಡಿದ್ರೆ ಹೆಂಗೆ ಕರ್ಕೊಂಡು ಹೋಗ್ತಿದ್ದಾಳೆ ಕರ್ಗಮ್ಮ. ಇನ್ನೊಬ್ಳು ಇಲ್ಲೇ ಅವಳೆ. ನೀನು ಹೋಗಲ್ವೇನೆ ಗುಮ್ಯ? ನೀನು ಹೋಗಲ್ಲ? ಹೋಗಿ ನಿಮ್ಮಮ್ಮ ಕರೀತಾ.
ಹೋಗುವ ಅವಳು ಭಯ ಪಡ್ತಾವಳು. ಎಲ್ಲ ನೋಡಿ ಹೋಗು, ನಾನೇನು ಮಾಡಲ್ಲ. ಟೈಮ್ ಬಂದು ಇವಾಗ 5 ಗಂಟೆ. ಕೌಶಿ ಸುಮ್ಮನೆ ಹಾಗೆ ರೌಂಡ್ ಹಾಕ್ಕೊಂಡು ಬರ್ತೀನಿ, ಬಿಗ್ ಮಾರ್ಕೆಟು ಡಿ ಮಾರ್ಟ್ ಈ ಕಡೆ ಹೋಗಿ ಬರ್ತೀನಿ ಅಂದ್ಕೊಂಡು ಹೋಗಿದ್ದಾನೆ. ಅವನು ಹೋದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಪೆನ್ ಇಟ್ಟಿದೆ, ಒಳಗಡೆ ಎತ್ಕೊಂಡು ಹೋದ್ನ ಏನೋ ಗೊತ್ತಾಗ್ತಾ ಇಲ್ಲ. ಒಂದು ನಿಮಿಷ, ಇಲ್ಲೇ ಇದೆ. ಓಕೆ, ಹೋದ್ಮೇಲೆ ಮುಗಿಸ್ಕೊಂಡು ಬಂದೆ. ಹಾಗೆ ಏನೋ ನಿಮಗೆ ತೋರಿಸ್ಬೇಕು. ನಾನು ಈ ವಿಷಯನ ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡು ಹೇಳೋಕ್ಕಾಗಿಲ್ಲ. ಒಂದು ನಿಮಿಷ, ನಾನು ಏನು ಹೇಳಬೇಕು ಅಂತೇಳಿ ಇಲ್ಲಿ ಬರೆದು ತೋರಿಸ್ತೀನಿ. ಇದು ಒಂದು ಲೈನ್ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಲೈನ್ ಸುಮ್ಮನೆ ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲೇನು ಅದು ಇದು ಮರಗಳು, ಮನೆ ಅದು ಇದೆಲ್ಲ ಇರುತ್ತೆ. ಇದು ಬಂದು ಏನು, ಇದು ರೋಡು. ಓಕೆ, ಇವಾಗೆಲ್ಲ ರೋಡೆಲ್ಲ ಹೇಗೆ ಅಂದರೆ 25 ಅಡಿ, ಜಾಸ್ತಿ ಅಂದರೆ ಒಂದು 30 ಅಡಿ ರೋಡ್ ಬಿಟ್ಟಿರ್ತಾರೆ. ಅದೇ ಜಾಸ್ತಿ ದೊಡ್ಡ ರೋಡು ಅಂದರೆ ಒಂದು 30 ಅಡಿ, ಅದಕ್ಕಿಂತ ದೊಡ್ಡ ರೋಡು ಬಿಟ್ಟಿರ್ಬೋದು, ಗೊತ್ತಿಲ್ಲ ನನಗೆ. 25ರಿಂದ 30 ಅಡಿ ರೋಡು ಅಂದರೆ ದೊಡ್ಡ ರೋಡು ಅಂತ. ಓಕೆ, ನಾನು ಇದು ತೋರಿಸ್ತಿರೋದೇನೆಂದರೆ ರೋಡು. ಇದು ರೋಡು, ಈ ಕಡೆ ಎಲ್ಲ ಮನೆ, ಮರ ಗಿಡ ಅದು ಇದೆಲ್ಲ ಇರುತ್ತೆ. ಇದು ಎಕ್ಸಾಂಪಲ್ ಏನಕ್ಕೆ ಕೊಡ್ತಿದ್ದೀನಿ ಅಂದರೆ, ನಾನು ಡೈಲಿ ನಮ್ಮ ಮನೆ ಮುಂದೆ ನೋಡ್ತಾ ಇರ್ತೀನಿ, ಮತ್ತು ಹೊರಗಡೆ ಹೋದಾಗಲೂ ಕೂಡ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಅದರಿಂದ ಇದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ರೋಡು ಅಂದಮೇಲೆ ಇವಾಗ ಇಲ್ಲಿ ನಮ್ಮನೆ ಮುಂದೆನೇ ಎಕ್ಸಾಂಪಲ್ ತೊಗೊಳ್ತೀನಿ. ಇಲ್ಲಿ ವೆಹಿಕಲ್ಗಳು ತುಂಬ ನಿಲ್ಲಿಸಿರ್ತಾರೆ ರೋಡಲ್ಲಿ. ಓಕೆ, ರೋಡ್ಗಳಲ್ಲಿ ವೆಹಿಕಲ್ ಹೆಂಗೆ ನಿಲ್ಲಿಸಿರ್ತಾರೆ ಅಂದರೆ, ಇಲ್ಲೊಂದು ಕಾರ್ ನಿಲ್ಲಿಸಿರ್ತಾರೆ ಅಂದ್ಕೊಳ್ಳಿ. ಇದು ಒಂದು ಕಾರು. ಓಕೆ, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ, ದಪ್ಪದಾಗೆ ಬರ್ದಿರ್ತೀನಿ. ಇದು ಒಂದು ಕಾರ್. ಓಕೆ, ಇನ್ನೊಬ್ಬ ಬರ್ತಾನೆ, ಅವನು ಇದೇ ನೇರಕ್ಕೆ ಇನ್ನೊಂದು ಕಾರ್ನ ನಿಲ್ಲಿಸ್ಬಿಡ್ತಾನೆ. ಓಕೆ, ಇದೊಂದು ಕಾರ್ ಆಯಿತು, ಇದೊಂದು ಕಾರು ಮತ್ತು ಇದೊಂದು ಕಾರು. ಓಕೆ, ಇಲ್ಲಿಂದ ಯಾರೋ ಬರ್ತಾರೆ, ಅಥವಾ ಈ ರೋಡಿಂದ ಈಗ ಯಾರೋ ಬರ್ತಾರೆ, ಮತ್ತು ಇಲ್ಲೊಂದು ವೆಹಿಕಲ್ ಇರುತ್ತೆ, ಮತ್ತು ಹಾಗೆ ಇಲ್ಲಿ ರೋಡ್ ಅಂದಮೇಲೆ ವೆಹಿಕಲ್ಗಳಂತ ಇದ್ದೇ ಇರುತ್ತೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಹೀಗೆ ಬರ್ತಾನೆ. ಅವನು ಹೇಗೆ ಬರಬೇಕು, ಚಿಕ್ಕದೊಂದು ಕಾರು ಅಥವಾ ವೆಹಿಕಲ್ ಅಂದರೆ ಯಾವುದಾದ್ರೂ ಆಗುತ್ತೆ. 2 ವೀಲರು ಅಥವಾ ಸ್ಮಾಲ್ ಕಾರು ಏನಾದರೂ ಇದ್ದರೆ ಏನಾಗುತ್ತೆ, ಅದು ಕಾರು ಪಾಸ್ ಆಗಿಬಿಡುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹೋಗುತ್ತೆ. ಆದರೆ ದೊಡ್ಡ ದೊಡ್ಡ ವೆಹಿಕಲ್ ಇರುತ್ತೆ. ನಮ್ಮನೆ ಮುಂದೆ ಹೋಗುವಂಥ ವೆಹಿಕಲ್ ಯಾವುದು ಹೆಚ್ಚಾಗಿ ಅಂದರೆ ಸ್ಕೂಲ್ ವ್ಯಾನ್ಗಳು ತುಂಬ ಅಂದರೆ ತುಂಬ ಹೋಗ್ತಿರುತ್ತೆ. ಸ್ಕೂಲ್ ವ್ಯಾನ್ಗಳು ಹೋಗ್ಬೇಕಾದ್ರೆ ತುಂಬ ಎಷ್ಟೋ ಸರಿ ನಾನು ನೋಡಿದ್ದೀನಿ, ಪಾಪ ಹಿಂದೆ ವಾಪಸ್ ಹೋಗಿರೋದು ಉಂಟು. ಯಾಕೆ ಅಂದರೆ ಇದೇ ರೀಸನ್ನು ನೋಡಿ, ಒಬ್ಬ ವ್ಯಕ್ತಿ ಇಲ್ಲೊಂದು ಕಾರು ಅಥವಾ ಇಲ್ಲೊಂದು ಟೆಂಪೋ ಏನೋ ನಿಲ್ಲಿಸಿರ್ತಾರೆ. ಈ ಥರ ಈಕ್ವಲ್ ಆಗಿ ಇಲ್ಲೊಬ್ಬ ಇದ್ರ ನೇರಕ್ಕೆ ಇಬ್ಬರು ವ್ಯಕ್ತಿಗಳು ವೆಹಿಕಲ್ ನಿಲ್ಲಿಸಿದಾಗ, ದೊಡ್ಡದೊಂದು ವೆಹಿಕಲ್ ಬಂದಾಗ ಹೇಗೆ ಬರುತ್ತೆ, ಬರೋದಕ್ಕೆ ಸಾಧ್ಯ ಇಲ್ಲ. ಆದರೂ ನಿಧಾನಕ್ಕೆ ಬರ್ತೀನಿ ಅಂದರೆ ಹೇಗೋ ಟ್ರೈ ಮಾಡಿ ನಿಧಾನಕ್ಕೆ ಹೋಗ್ಬೋದು. ಓಕೆ, ನೀವು ಆ ಥರ ಅಲ್ಲ ಕಾರ್ ನಿಲ್ಲಿಸೋದು ಅಥವಾ ವೆಹಿಕಲ್ ನಿಲ್ಲಿಸೋದು. ಇಲ್ಲಿ ಒಬ್ಬ ವ್ಯಕ್ತಿ ಒಂದು ವೆಹಿಕಲ್ಲು, ಕಾರು, ಟೆಂಪೋ ಏನೋ ಒಂದು ನಿಲ್ಲಿಸಿದ್ದಾರೆ ಅಂದರೆ, ನೀವು ಈ ಪ್ಲೇಸಲ್ಲಿ ಏನು ನಿಲ್ಲಿಸಬಾರ್ದು. ಓಕೆ, ಈ ಪ್ಲೇಸಲ್ಲಿ ಏನು ನಿಲ್ಲಿಸಬಾರ್ದು. ನೀವೇನು ಮಾಡಬೇಕು, ಈ ಪ್ಲೇಸಲ್ಲಿ ಒಂದು ವೆಹಿಕಲ್ನ ನಿಲ್ಲಿಸಬೇಕು. ಮತ್ತು ಇದ್ರ ನೇರಕ್ಕೆ ಇನ್ನೊಂದು ವೆಹಿಕಲ್ನ ತಂದು ನಿಲ್ಲಿಸ್ತಲ್ಲ ಅಂಥವರಿಗೆ ಇದ್ರ ನೇರಕ್ಕೆ ನಿಲ್ಲಿಸೋದಲ್ಲ, ಈ ಕಡೆ ನಿಲ್ಲಿಸ್ಬೇಕು. ನೋಡಿ, ಇದ್ರ ನೇರಕ್ಕೆ ನಿಲ್ಲಿಸಿದಾಗ ಸೇಮ್ ಇದೇ ಥರ ಆಗಿಬಿಡುತ್ತೆ. ಈ ಕಡೆ ನಿಲ್ಲಿಸ್ಬೇಕು. ಆಗ ಬೇರೆ ಒಬ್ಬ ವ್ಯಕ್ತಿ ಬಂದರೆ ಹೇಗೆ ಬರ್ತಾರೆ, ಇಲ್ಲಿ ವೆಹಿಕಲ್ ಇದೆ ಅಂದ್ಕೊಳ್ಳಿ, ಈಗ ಆರಾಮಾಗಿ ಬಂದುಬಿಡ್ತಾರೆ ಮತ್ತು ಈಗ ಹೋಗ್ತಾರೆ. ಓಕೆ, ನೀವು ಈಗೀಗ ನಿಲ್ಲಿಸ್ಬಿಟ್ರೆ ವೆಹಿಕಲ್ನ ತುಂಬ ಕಷ್ಟ ಆಗುತ್ತೆ ಪಾಪ. ಇಲ್ಲಿ ಸ್ಕೂಲ್ ವ್ಯಾನ್ಗಳು ಅದೇ ಥರನೇ ಆಗ್ತಾ ಇರುತ್ತೆ. ಆ ಕಡೆ ಒಂದು ಗಡಿ, ಈ ಕಡೆ ಒಂದು ಗಡಿ. ಮತ್ತು ಇಲ್ಲೆಲ್ಲ ಗೆಸ್ಟ್ ಹೌಸ್ ಎಲ್ಲ ಇರೋದ್ರಿಂದ
ಗಾಡಿನ ಇನ್ನೊಂದು ಎಕ್ಸಾಂಪಲ್, ಗಾಡಿನ ಇದು ರೋಡು ಅಂತ ಅಂದಮೇಲೆ ಗಾಡಿನ ಹೇಗೆ ನಿಲ್ಲಿಸ್ಬೇಕು, ಆದಷ್ಟು ಇಲ್ಲಿಗೆ ನಿಲ್ಲಿಸ್ಬೇಕು. ಒಬ್ಬೊಬ್ರು ಏನು ಮಾಡಿಬಿಡ್ತಾರೆ ನೋಡಿದ್ದೀರಾ, ಇಲ್ಲಿ ಇದು ರೋಡು ಅಂದ್ಕೊಳ್ಳಿ, ಇಷ್ಟು ಗ್ಯಾಪ್ ಇಟ್ಬಿಡ್ತಾರೆ, ಇಲ್ಲಿ ಚರಂಡಿ ಇರುತ್ತೆ, ಚರಂಡಿ ಓಕೆ, ಇಲ್ಲಿಗೆ ವೆಹಿಕಲ್ನ ತಂದು ನಿಲ್ಲಿಸ್ಬಿಡೋದು, ಕಾರ್ ಇರ್ಬೋದು ಏನಿರ್ಬೋದು. ಅವಾಗ ಇನ್ನೊಬ್ಬ ವ್ಯಕ್ತಿ, ಅಂದರೆ ನಾನು ಫಸ್ಟ್ ಹೇಳಿದೆ ರೋಡ್ಗಳು ಚಿಕ್ಕದಿರುತ್ತೆ, ಇನ್ನೊಬ್ಬ ವ್ಯಕ್ತಿ ಬಂದಾಗ ರೋಡು ಇಲ್ಲಿದೆ, ಇನ್ನೂ ಅಂದರೆ ಅವರು ಇನ್ನೂ ಇಲ್ಲಿ ಹಾಕ್ಬೋದು ಗಾಡಿನ, ಆದರೆ ಏನು ಮಾಡ್ಬಿಡ್ತಾರೆ ಅವರು ಇಲ್ಲಿ ಗಾಡಿನ ಹಾಕ್ಬಿಡ್ತಾರೆ. ಆವಾಗ ಬರೋ ವೆಹಿಕಲ್ಗೂ ಕಷ್ಟನೇ, ಆಮೇಲೆ ಓಡಾಡೋರಿಗೆ ಅಕಸ್ಮಾತ್ ರಾತ್ರಿ ಟೈಮ್ ಆದರೆ ಗೊತ್ತೇ ಆಗಲ್ಲ. ಈ ಥರದ್ದೆಲ್ಲ ಆದಾಗ ಆಕ್ಸಿಡೆಂಟ್ಗಳಾಗುತ್ತೆ. ಓಕೆ, ಇಲ್ಲಿ ನಮ್ಮ ಮನೆ ಹತ್ರ ನಾನು ಸುಮಾರು ಸರಿ ವ್ಯಾನ್ ನೋಡಿರೋದು, ಸ್ಕೂಲ್ ವ್ಯಾನ್ಗಳು, ದೊಡ್ಡ ದೊಡ್ಡ ಸ್ಕೂಲ್ ವ್ಯಾನ್ಗಳು ಬರ್ತಾ ಇರುತ್ತೆ. ದೊಡ್ಡ ಸ್ಕೂಲ್ ವ್ಯಾನ್ ಅಂದರೆ ಕೇಳಿದಿರ, ದೊಡ್ಡದಿರುತ್ತೆ, ಲಾಂಗ್ ಇರುತ್ತೆ, ಈ ಥರ ನಿಲ್ಲಿಸ್ಬಿಟ್ಟಿರ್ತಾರೆ. ತುಂಬ ಕಷ್ಟ ಆಗುತ್ತೆ ಹೋಗೋದಕ್ಕೆ. ಟೂ ವೀಲರು ಸ್ಮಾಲ್ ಕಾರ್ ಆದರೆ ಏನೂ ಪ್ರಾಬ್ಲಮ್ ಇಲ್ಲ, ನಾನು ಮೊದಲೇ ಹೇಳ್ದಂಗೆ. ದೊಡ್ಡ ದೊಡ್ಡ ವೆಹಿಕಲ್ ಆದಾಗ ಪಾಪ ಅವರು ಮತ್ತೆ ಹಿಂದೆ ಹೋಗಬೇಕು, ಹಿಂದೆ ಹೋಗಿ ವಾಪಸ್ ಹೋಗಿ ಬೇರೆ ರೂಟಲ್ಲಿ ಹೋಗ್ತಾರೆ. ಅವಾಗ ಅವರಿಗೆ ಕಷ್ಟ ಆಗುತ್ತೆ. ಮತ್ತು ಈ ಥರ ನಿಲ್ಲಿಸಿದಾಗಲೂ ಆಕ್ಸಿಡೆಂಟ್ಗಳಾಗುತ್ತೆ ಜಾಸ್ತಿ. ಓಕೆ, ಅದರಿಂದ ಆದಷ್ಟು ಕಾರ್ನ ನಿಲ್ಲಿಸಿದ್ರೆ, ಒಂದು ಹಿಲ್ ಕಾರ್ ನಿಲ್ಲಿಸಿದ್ರೆ ಒಂದು ಈ ಕಡೆ, ಒಂದು ಹಿಲ್ ನಿಲ್ಲಿಸಿದ್ರೆ ಒಂದು ಈ ಕಡೆ, ಈ ಥರ ಈಗೀಗೆ ಏನಾದರೂ ಒಂದು ವೆಹಿಕಲ್ನ ನಿಲ್ಲಿಸಿದಾಗ ಈಗೀಗೆ ನಿಲ್ಲಿಸಿ. ಆವಾಗ ಓಡಾಡೋರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ಸ್ವಲ್ಪ ಸಣ್ಣದೊಂದು ಆಕ್ಸಿಡೆಂಟ್ ಆದ್ರೂ ತುಂಬ ಕಷ್ಟ ಚೇತರಿಸ್ಕೊಳ್ಳೋದು. ನಾನು ಬೆರಳು ತೋರಿಸಿದೆ, ಬೆರಳು ಇನ್ನೂ ಕೂಡ ಸರಿ ಹೋಗಿಲ್ಲ. ಅದೇ ಈಗ ಪೇಯ್ನ್ ಇಲ್ಲ, ಆದರೂ ಕೂಡ ಏನಾದರೂ ಇಲ್ಲಿ ಒಂದು ಬಟ್ಟೆ ಎತ್ಕೊಂಡು ಹೋಗ್ತಿರ್ತೀನಿ, ಆ ಬಕೆಟ್ ವೆಯ್ಟು ಇಲ್ಲಿ ಬಿದ್ದುಬಿಟ್ರೆ ಎಷ್ಟು ಪೇಯ್ನ್ ಆಗಿಬಿಡುತ್ತೆ ಗೊತ್ತಾ. ಸಡನ್ನಾಗಿ ನಂಗೆ ಸಡನ್ನಾಗಿ ಗೊತ್ತಾಗ್ಬಿಡುತ್ತೆ, ಬೆರಳು ಅಂದರೆ ಪೇಯ್ನ್ ಬಂದ್ಬಿಡುತ್ತೆ. ಆವಾಗ ನಾನು ಇದು ಇದಾಗಿದೆ, ವಾಸಿಯಾಗಿಲ್ಲ ಅಂದ್ಬಿಟ್ಟು ಸರಿ ಮಾಡ್ಕೋತೀನಿ. ಅದಲ್ಲ ಎಕ್ಸಾಂಪಲ್. ಇಲ್ಲಿ ನೋಡಿ, ನಿನ್ನೆ ಗೇಟ್ ಹೊಡೆದಿರೋದು, ಈ ಬೆಕ್ಕನ್ನು ಓಡಿಸ್ಕೊಬಂತು ಅಂತ ಹೇಳಿ ನಾನು ಅಲ್ಲೇ ಇದ್ದೆ. ಆವಾಗ ನಾನು ನಮ್ಮ ಬೆಕ್ಕನ್ನು ಕಾಪಾಡ್ಕೋಬೇಕು ಅಂತೇಳಿ ಫಾಸ್ಟಾಗಿ ಹೋದೆ. ಆವಾಗ ನಾವು ಗೇಟ್ಗೆ ಲಾಕ್ ಮಾಡ್ತೀವಲ್ಲ, ಲಾಕು ಸಡನ್ನಾಗಿ ಹೊಡೆದ್ಬಿಡ್ತು. ಇದು ಹೊಡೆದ ತಕ್ಷಣ ನನಗೆ ಈ ಕೈ ಹೆಂಗೆ ಅಂದರೆ ಜೋರಾಗಿ ಹೊಡಿತು ನೋಡಿ. ಆವಾಗ ಹೊಡೆದ ತಕ್ಷಣ ಇದೇನಾಗೋಯ್ತು, ಒಂಥರ ಎಳ್ತ ಥರ ಸ್ಟಾರ್ಟ್ ಆಗೋಯ್ತು. ಅಂದರೆ ಆವತ್ತು ಬೆಳಿಗ್ಗೆ ಹೊಡೆದಿದ್ದು, ಸಾಯಂಕಾಲದಷ್ಟರೊಳಗೆ ಒಂಥರ ಎಳ್ತ ಥರ, ಏನೋ ಒಂಥರ ಪೇಯ್ನ್ ಹಿಂಗೆ ಎತ್ತೋದಕ್ಕೆ ಆಗ್ತಿಲ್ಲ, ಆ ಥರದ್ದೆಲ್ಲ ಆಗುತ್ತೆ. ಅಂದರೆ ಇದೊಂದು ಸಣ್ಣ ಇದಕ್ಕೆ ಈ ಥರ ಎಲ್ಲ ಆಗ್ತಿದೆ. ಅಂದರೆ ಈ ದೊಡ್ಡ ದೊಡ್ಡ ಇದೆಲ್ಲ ಆದಾಗ ಅವರು ಪಾಪ ಚೇತರಿಸ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ತುಂಬ ಕಷ್ಟ ಇದೆ. ಓಕೆ, ಅದಕ್ಕೆ ಆದಷ್ಟು ರಸ್ತೆ ಮಧ್ಯ ವೆಹಿಕಲ್ನ ನಿಲ್ಲಿಸಬೇಡಿ, ಆದಷ್ಟು ನೀಟಾಗಿ ನೋಡಿಕೊಂಡು ಪಾರ್ಕಿಂಗ್ ಮಾಡಿ. ಓಕೆ, ಅಷ್ಟೇ ಹೇಳೋದು ನನ್ನ ಕಡೆಯಿಂದ, ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಈಗ ಸ್ಕೂಲ್ ವ್ಯಾನ್ಗಳು ಆ ಥರದ್ದೆಲ್ಲ ಬಂದಾಗ ಪಾಪ ಬೆಳಿಗ್ಗೆ ಟೈಮು ಸ್ಕೂಲಿಗೆ ಹೋಗಬೇಕು ಕರೆಕ್ಟ್ ಟೈಮಿಗೆ. ಆವಾಗ ಈ ಥರ ನಿಲ್ಲಿಸಿದಾಗ ಅವರು ಮತ್ತೆ ವಾಪಸ್ ಹೋಗಿ ಬೇರೆ ರೂಟಿಂದ ಬರಬೇಕು ಅಂದರೆ ತುಂಬ ಕಷ್ಟ. ಅಂದರೆ ಈಸಿಯಾಗಿ ಮುಂದೆ ಹೋಗ್ಬೋದಾದರೆ ಹಿಂದೆ ವಾಪಸ್ ಹೋಗಿ ಅವರು ರಿಟರ್ನ್ ಬೇರೆ ರೂಟಲ್ಲಿ ಹೋದಾಗ ಅವರಿಗೆ ಟೈಮು ವೇಸ್ಟ್ ಆಗುತ್ತೆ. ಅದು ನಿಮ್ಮಿಂದ ಆಗಬಾರ್ದು ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ನಮ್ಮನೆ ಮುಂದೆ ಅದು ನೋಡ್ತಾ ಇರ್ತೀನಲ್ಲ, ಅದಕ್ಕೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತೇಳಿ ಮಾಡ್ತಿದ್ದೀನಿ ಅಷ್ಟೆ. ಮತ್ತು ಸುಮಾರು ಕಡೆನೂ ನೋಡಿದ್ದೀನಿ, ಮಧ್ಯೆ ರೋಡಲ್ಲಿ ಸೈಡಲ್ಲಿ ಗ್ಯಾಪ್ ಇರುತ್ತೆ ತುಂಬ, ವೆಹಿಕಲ್ನ ಅದು ಟೂ ವೀಲರು ಆ ಥರದ್ದೆಲ್ಲ ನಿಲ್ಲಿಸ್ಬೋದು ಆರಾಮಾಗಿ. ಸುಮ್ಮನೆ ಹೆಂಗೆ ಅಂದರೆ ಒಬ್ಬೊಬ್ಬರು ನೀಟಾಗಿ ಗಾಡಿನ ಪಾರ್ಕಿಂಗ್ ಮಾಡೋದಿಲ್ಲ, ಇಲ್ಲಿ ಹಿಂಗೆ ಸೊಟ್ಟ ನಿಂತಿರುತ್ತೆ, ಹಿಂಗೆ ವೆಹಿಕಲ್ ಅಂದರೆ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೋಬೇಕಲ್ಲ, ಹಿಂಗೆ ನಿಲ್ಲಿಸ್ಬಿಟ್ಟಿರ್ತಾರೆ ರೋಡ್ಗಳಲ್ಲಿ. ಈಗ ಅದು ಆ ಥರನೂ ಮಾಡಿದ್ರೂ ಹಿಂಸೆ, ಓಡಾಡೋರಿಗೆ, ದೊಡ್ಡ ದೊಡ್ಡ ವೆಹಿಕಲ್ ಬರೋರಿಗೆ ತುಂಬ ಕಷ್ಟ ಆಗುತ್ತೆ. ಆದಷ್ಟು ನೋಡ್ಕೊಂಡು ನೀಟಾಗಿ ಪಾರ್ಕಿಂಗ್ ಮಾಡಿ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ಸ್ ಮಾಡಿ. ಓಕೆ, ಮತ್ತು ಇಷ್ಟೇ, ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಒಂದೆರಡು ಕಡೆ ನೋಡಿದ್ದೀನಿ ಈ ಥರ ನಿಲ್ಲಿಸಿ ಆಕ್ಸಿಡೆಂಟ್ ಆಗಿರೋದು ಉಂಟು. ಮತ್ತು ಕತ್ಲೆ ಟೈಮಲ್ಲಿ ಗೊತ್ತಾಗಲ್ಲ, ಚಿಕ್ಕ ರೋಡ್ಗಳಿದ್ರೆ ತುಂಬಾ ಕಷ್ಟ. 18 ಅಡಿ 20 ಅಡಿ ರೋಡು, ಆ ಥರ ರೋಡಲ್ಲಿ ಕಾರ್ಗಳೆಲ್ಲ ನಿಲ್ಲಿಸ್ಬಿಡೋದು ತುಂಬ ಕಷ್ಟ. ಇವಾಗ 25ರಿಂದ 30 ಅಡಿ ರೋಡ್ಗಳು ಬಿಡ್ತಾರೆ ಕಡಿಮೆ. ಆವಾಗಿನ ರೋಡ್ಗಳೆಲ್ಲ ಹೇಗೆ ತುಂಬ ಚಿಕ್ಕ ರೋಡ್ಗಳು, ಒಂದು ಕಾರ್ ಹೋದರೆ ಇನ್ನೊಂದು ಕಾರ್ ಬರೋಕ್ಕಾಗಲ್ಲ, ಅಲ್ಲೇ ನಿಂತ್ಕೋಬೇಕು ಅಷ್ಟು ದೂರದಲ್ಲಿ, ಆ ಥರ ಎಲ್ಲ ಇರುತ್ತೆ. ಆ ಥರದಲ್ಲಿ ನೀವು ರೋಡ್ ಮಧ್ಯ ವೆಹಿಕಲ್ನ ಸರಿಯಾಗಿ ನಿಲ್ಲಿಸ್ತೆ ಅಥವಾ ಅಡ್ಡದಿಡ್ಡಿ ನಿಲ್ಲಿಸ್ಬಿಟ್ಟಾಗ ಬರೋವ್ರಿಗೂ ಕೂಡ ತೊಂದರೆ ಆಗುತ್ತೆ. ನೀವೇ ಬೇರೆ ಪ್ಲೇಸ್ಗೆ ಹೋದಾಗಲೂ ನಿಮಗೆ ಆ ಥರ ಮಾಡಿದಾಗ ನೀವು ಎಷ್ಟು ಅವರಿಗೆ ಬೈತೀರಾ, ಶಾಪ ಹಾಕ್ತೀರಾ ಗೊತ್ತಾಗಲ್ವ, ಈ ಥರ ನಿಲ್ಲಿಸಿದ್ದಾರೆ ಆ ಥರ ನಿಲ್ಲಿಸಿದ್ದಾರೆ ಅಂತೇಳಿ.
ಅದೇ ಥರನೇ ಅವರು ಕೂಡ ನಮಗೆ ಬೈತಾರೆ, ಹಿಂಗೆ ಪಾರ್ಕಿಂಗ್ ಮಾಡ್ತಾರ ಅಂತೇಳಿ. ಅದಕ್ಕೆ ನೀವು ಈ ಥರ ಪಾರ್ಕಿಂಗ್ ಸರಿಯಾದ ರೀತಿಯಲ್ಲಿ ಮಾಡಿ ಅಂತೇಳಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಗೇನು ಅನ್ನಿಸ್ತು ವಿಡಿಯೋ ನೋಡಿಬಿಟ್ಟು ನಾನು ಸರಿ ಹೇಳಿದ್ದೀನ ಇಲ್ಲ ಇನ್ನೂ ಏನಾದರೂ ಚೇಂಜಸ್ ಈ ಥರ ನಿಲ್ಲಿಸ್ಬೋದು, ಆ ಥರ ನಿಲ್ಲಿಸ್ಬೋದು, ಆ ಥರ ಎಲ್ಲ ಇದ್ದರೆ ಅದನ್ನು ಹೇಳ್ಬೋದು. ಓಕೆ, ಹಾಗೆ ಇನ್ನೊಂದೇನೆಂದರೆ ಪಾರ್ಕಿಂಗ್ ಅಂದ ತಕ್ಷಣ ಏನು ಮಾಡ್ತಾರೆ, ನಮ್ಮನೆ ಇದಿದೆಯಲ್ಲ ಗೇಟು, ಆ ಗೇಟ್ ಮುಂದೆ ತಂದು ಎಷ್ಟೋ ಸರಿ ನಿಲ್ಲಿಸ್ಬಿಡ್ತಾರೆ ಕಾರ್ಗಳನ್ನ. ಮೋನ್ ಮಾಮ ಬರುವಾಗ ಅಂದರೆ ನಾವು ಒಂದು ಗೇಟ್ ತೆಗೆದ್ಬಿಟ್ಟು ಒಂದು ಗೇಟ್ ಕ್ಲೋಸ್ ಮಾಡಿರ್ತೀವಿ ಯಾವಾಗ್ಲೂ. ಆದ್ರೂ ಬೇರೆಯವ್ರ ಮುಂದೆ ಪಾರ್ಕಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಇದು ಅದು ಗೇಟು, ಇಲ್ಲಿ ಕಾರ್ ನಿಲ್ಲಿಸ್ಬಾರ್ದು ಅಥವಾ ಟೂ ವೀಲರ್ ನಿಲ್ಲಿಸ್ಬಾರ್ದು, ಸೈಡಲ್ಲೆಲ್ಲ ಜಾಗ ಇರುತ್ತೆ ಅಲ್ಲಿ ನಿಲ್ಲಿಸ್ಬೇಕು ಅಂತ. ಆದರೂ ಅವರು ಅದು ಏನಪ್ಪ ಗೊತ್ತಿರುತ್ತೋ ಗೊತ್ತಿರಲ್ವೋ, ನನಗಂತೂ ಗೊತ್ತಿರಲ್ಲ. ನಮಗೆ ತುಂಬ ಸರಿ ಆಗಿದೆ, ತೊಗೊಬಂದು ಗೇಟ್ ಮುಂದೆನೇ ನಿಲ್ಲಿಸ್ಬಿಟ್ಟಿರ್ತಾರೆ. ಆಮೇಲೆ ಮೋನ್ ಮಾಮ ಬಂದಾಗ ಗಾಡಿ ಹಾಕೋಕ್ಕಾಗಲ್ಲ ಒಳಗಡೆ, ಅವಾಗ ಏನಾಗುತ್ತೆ ಹೊರಗಡೆ ನಿಲ್ಲಿಸ್ಬಿಟ್ಟು ಬರ್ತಾರೆ. ಆಮೇಲೆ ಅವ್ರ ಗಾಡಿ ತೆಗೆದ್ಮೇಲೆ ನಾವು ನಮ್ಮ ಗಾಡಿನ ನಮ್ಮ ಮನೆ ಒಳಗಡೆ ಹಾಕಬೇಕು, ಆ ಥರ ಪರಿಸ್ಥಿತಿ. ಅದಕ್ಕೆ ಒಬ್ಬೊಬ್ಬರು ಈ ಥರ ಇರ್ತಾರೆ, ಗೇಟ್ ಮುಂದೆ ನಿಲ್ಲಿಸ್ಬಿಡಿ, ಆ ಕಡೆ ಈ ಕಡೆ ಜಾಗ ಇರುತ್ತಲ್ಲ ಆರಾಮಾಗಿ ಆ ಕಡೆ ಈ ಕಡೆ ನಿಲ್ಲಿಸಿದ್ರೆ ಆಗುತ್ತೆ. ಸುಮ್ಮನೆ ಹಿಂಗೆ ಒಂದು ನೀಟ್ನೆಸ್ ಇರಲ್ಲ, ಒಂದು ವಟ್ರಾಸಿ ತಂದು ನಿಲ್ಲಿಸ್ಬಿಡೋದು, ಆ ಥರ ಎಲ್ಲ ಮಾಡ್ತಿರ್ತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ನಿಮ್ಗೆ ಏನಿಸ್ತು ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ. ಓಕೆ, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.